ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಕಿವೀಸ್ ಮುಕ್ತ, ಉಭಯ ರಾಷ್ಟ್ರಗಳ ಎಫ್ಟಿಎಗೆ ಸಹಿ, ರಫ್ತುಗಳಿಗೆ ಇಲ್ಲ ಸುಂಕ. ವಿಳಂಬ ನೀತಿಗೆ ಸಿಎಂ ಬೇಸರ, ತ್ವರಿತವಾಗಿ ಕಡತ ವಿಲೇವಾರಿಯಾಗಲಿ, ಅಧಿಕಾರಿಗಳಿಗೆ ಸಿಎಂ ಸೂಚನೆ. ಸಮ ಸಮಾಜಕ್ಕೆ ಪದವಿ ಬಳಕೆಯಾಗಲಿ, ಕಲಿತ ಜ್ಞಾನ ಉದ್ಯೋಗಕ್ಕಷ್ಟೇ ಸೀಮಿತ ಆಗದಿರಲಿ, ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯ ಘಟಿಕೋತ್ಸವ ಸಮಾರಂಭದಲ್ಲಿ ಗವರ್ನರ್ ಕರೆ. 4-5 ತಿಂಗಳುಗಳಲ್ಲಿ ಶಿಕ್ಷಕರ ನೇಮಕಾತಿ ಮುಕ್ತಾಯ, ಒಳ ಮೀಸಲಾತಿ ಗೊಂದಲದಿಂದ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿತ್ತು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಥಾಮಸ್ ಕಪ್ ಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್ಗೆ ಭಾರತ ಲಗ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಸೇವೆ ಶೀಘ್ರ, ಸಚಿವ ದಿನೇಶ್ ಗುಂಡೂರಾವ್. ವಿಪತ್ತು ನಿರ್ವಹಣೆಗೆ 600 ವಿಶೇಷ ಯೋಧರು ರೆಡಿ, ಕೇಂದ್ರ ಗೃಹ ಸಚಿವಾಲಯದಿಂದ ರಾಜ್ಯ 3 ಕಡೆ ತರಬೇತಿ, ರಾಯಚೂರು, ಕಾರವಾರ, ಬೆಂಗಳೂರಲ್ಲಿ ನಿಯುಕ್ತಿ. ಶಾಲೆಗಳಲ್ಲಿ ಪತ್ರಿಕೆ ಓದಿಗೆ ಉತ್ತಮ ಪ್ರತಿಕ್ರಿಯೆ, ಮಕ್ಕಳಲ್ಲಿ ಕನ್ನಡ ಭಾಷಾ ಶೈಲಿ, ಬರವಣಿಗೆ ಸುಧಾರಣೆ ಆಗಲಿದೆ, ತಜ್ಞರ ಅಭಿಪ್ರಾಯ. ಜಮ್ಮುವಿನಲ್ಲಿ ಕನ್ನಡ ಚಿತ್ರ ನಿರ್ಮಿಸಿದರೆ ಪ್ರೋತ್ಸಾಹಧನ, ಸ್ಯಾಂಡಲ್ವುಡ್ ಗಣ್ಯರಿಗೆ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಭರವಸೆ. ಹೂಡಿಕೆಗಾಗಿ ಚಿನ್ನ ಖರೀದಿ ದಶಕದ ಗರಿಷ್ಠ ಮಟ್ಟಕ್ಕೆ, ಆಭರಣಕ್ಕಿಂತ ಇನ್ವೆಸ್ಟ್ಮೆಂಟ್ಗೆ ಒಲವು, ನಾಣ್ಯ, ಬಿಸ್ಕತ್, ಇಟಿಎಫ್ನತ್ತ ಜನರ ಚಿತ್ತ, ಚೇತರಿಸಿಕೊಂಡ ಷೇರುಪೇಟೆ.